Telugu is okay, man. I think publicity has failed very badly there. I will ಅದನ್ನು ಹೇಳೋದಕ್ಕೆ ನಾನು ಹೆಸಿಟೇಟ್ ಮಾಡೋದಿಲ್ಲ. ಇಟ್ ಇಸ್ ಓಕೆ ದೇರ್, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಸಿನಿಮಾಗೆ. ಐ ಥಿಂಕ್ ಮ್ಯಾಕ್ಸಿಗೆ ಅಲ್ಲಿ ಇಟ್ ಡಿಸರ್ವ್ಡ್ ಅ ಲಿಟಲ್ ಮೋರ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅನ್ನಿಸ್ತು ಫ್ರಮ್ ದ ಪೀಪಲ್ ಹೂ ಎಕ್ಸಿಕ್ಯೂಟೆಡ್. ತಮಿಳಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಮ್ಯಾಮ್. ಕಲೆಕ್ಷನ್ಸಿಂದ ಹಿಡಿದು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಅಲ್ಲೆಲ್ಲ ತಮಿಳ್ ಆರ್ಟಿಸ್ಟ್ಗಳು ಹೋಗಿ ನೋಡ್ತಾ ಇದ್ದಾರೆ, ತುಂಬ ಜನ ನನಗೆ ಟೆಕ್ಸ್ಟ್ ಕಳಿಸ್ತಾ ಇದ್ದಾರೆ. ಆ ವರ್ಡ್ ಆಫ್ ಮೌತ್ ಭಾಳ ಹರಡ್ತಾ ಇದೆ ತಮಿಳಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅವರಲ್ಲಿಂದ ಬಂದಿರೋದ್ರಿಂದ, ದಾನೂರಲ್ಲಿ ಬಂದಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಫಾರ್ ದೋಸ್ ಟು ದಟ್ ಅವ್ರ ಊರಲ್ಲಿ ಅದನ್ನು ಸೌಂಡ್ ಆಗಿ ಅವರಿಗೆ ಪಕ್ಕದ ಊರಲ್ಲಿ ಮಾತ್ರ ಹೆಸರು ಮಾಡೋದು ಅಂತ ಬರೋದು ಬೇಡ, ಅವ್ರ ಊರಲ್ಲಿ ಹೆಸರು ಮಾಡಿ ನನ್ನ ಆಸೆ. ಇಟ್ಸ್ ಡೂಯಿಂಗ್ ವೆರಿ ವೆಲ್. How about in Malayalam and Hindi? It's releasing now, ma'am. Okay. Next week. Thank you so much. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಒಂದು ಸೆಕೆಂಡ್, ಪ್ರತಿಯೊಬ್ಬರಿಗೂ ನಾನು ಆವಾಗಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ. ನನ್ನ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ, ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ. ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲೂ ಕೆಲವು ಕಿರಿಯರಿದ್ದಾರೆ, ಅವರಿನ್ನೂ ಬೆಳೀತಾ ಇದ್ದಾರೆ. ಅವರಿಗೆ ಅವ್ರು ಬೆಳೆದ್ರೇ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಯಾರಿಗೂ ನೋವು ಕೊಡಬೇಕಂತ ಏನು ಮಾತಾಡಲ್ಲ, ಇಂಡೈರೆಕ್ಟಾಗಿ ಯಾರು ಮಾತಾಡಲ್ಲ. ಮಾತಾಡಬೇಕು ಅಂದರೆ ಒಂದು ಅಟ್ಲೀಸ್ಟ್ ನಮ್ಮಂಥವ್ರಿಗೆ ಕೂತಿರೋ ದೇವರಿಟ್ಟಿರೋ ಜಾಗದಲ್ಲಿ ನಾವೇನಾದ್ರು ಹೇಳಬೇಕಾ, ಡೈರೆಕ್ಟಾಗಿ ಹೇಳೋವಂಥ ತಾಕತ್ತು, ಬುದ್ಧಿ, ಮಾತು ಎಲ್ಲದು ಭಗವಂತ ಕೊಟ್ಟಿರಬೇಕಾದ್ರೆ ನಾವು ಇಂಡೈರೆಕ್ಟಾಗಿ ಯಾರಿಗೂ ಏನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಸೇ ಇಟ್ ಈಸ್ ಡೈರೆಕ್ಟ್. ಆ್ಯಂಡ್ ಐ ಥಿಂಕ್ ಇದನ್ನು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಆ ವಾತಾವರಣ ಬೇಡ. ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ, ಕೆಲವು ಸಿನಿಮಾಗಳಾಗಲಿ ಯಾವುದು ಅಲ್ಲ, ತುಂಬ ಸಿನಿಮಾಗಳು ಓಡಬೇಕು, ಹೊಸೊಬ್ಬರು ಸಿನಿಮಾ ಓಡಬೇಕು. ಪ್ರತಿಯೊಬ್ಬರು ಸಿನಿಮಾ ಓಡಿದ್ರೆ ಈ ಥರ ಪ್ರೆಸ್ ಮೀಟ್ಸ್ ಪದೇ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ. ಅದು ಡೌನ್ ಆಗ್ತಾ ಇದೆ ಅಂದರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್, ರಿಲೀಸಸ್. ಅದಷ್ಟು ಆಗಬೇಕು. ಯಾಕಂತಂದರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ. ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ, ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲರಿಗೂ. ನೀವುಗಳು ನೋಡಿ ಆಸೆ ಪಡೋದು, ಖುಷಿ ಪಡೋದು ಕನ್ನಡ ಸಿನಿಮಾ ಗೆದ್ದಾಗ್ಲೇ. ಇದನ್ನು ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ, ನಾನು ಯಾರಿಗೂ ನೋಯಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು. ಆ್ಯಂಡ್ ಯಾರಿಗೂ ನಾವು ಯಾರು ಟಾಂಟ್ ಕೊಡಬೇಕಾಗಿಲ್ಲ ಸರ್. ಎಲ್ಲ ನಮ್ಮ ಚಿತ್ರರಂಗದವರು, ನಮ್ಮ ಸಹೋದರರೇ, ಎಲ್ಲರೂ ಅವ್ರವ್ರ ನೋವುಗಳಲ್ಲಿರ್ತಾರೆ. ಅವ್ರಿಗೆ ಬಿಡಬೇಕು. ಎಕ್ಸ್ಟ್ರಾ ಉರಿತಾರ ಬೆಂಕಿಗೆ ಎಣ್ಣೆ ಹಾಕಬಾರ್ದು, ಆಗಿರೋ ಗಾಯಕ್ಕೆ ಉಪ್ಪು ಹಾಕಬಾರ್ದು. ಅಲ್ಲಿಗೆ ಬಿಟ್ಬಿಟ್ಟು ಮನಸ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ, ನಗಾಡೋಣ, ಖುಷಿಯಾಗಿರೋಣ, ಎಣ್ಣೆ ಹೊಡಿಯೋಣ, ಖುಷಿಯಾಗಿರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ, ಆದರೆ ಅದಕ್ಕೂ ಮೊದಲು ನಮ್ಮ ಮ್ಯಾಕ್ಸ್ ಸಿನಿಮಾ